ಯಾರು ಬುಡಕ್ಕೆ ಏನೇನು ಬರ್ತದೆ ಅಂತ ನೋಡೋಣ. ಏನು ಬುಡಕ್ಕೆ ಬಂದ್ಬಿಟ್ಟದೆ? ಯಾರೋ ಆಫೀಸರ್ಸು ಅಯೋಗ್ಯ ನನ್ನ ಮಕ್ಕಳು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಎಷ್ಟೆಷ್ಟು ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಎಲ್ಲ ಬಯಲಿಗೆ ಎಳಿತೀವಿ. ಅದಕ್ಕೆ ಪಾಪ ಅಯ್ಯೋ ಎಳಿವಿ ಸಾರ್, ಬಹಳ ಖುಷಿ ನನಗೆ ಮಾತು ಕೇಳಿದ್ರೆ. ಮನೆಗೆ ಹೋಗಿ ಅರ್ಧ ಲೀಟರ್ ಹಾಲು ಕುಡಿಬೇಕು. ಅರ್ಧ ಲೀಟರ್ ಅಲ್ಲ, ಇನ್ನು 50 ಗ್ರಾಮು, 50 ml ಎಕ್ಸ್ಟ್ರಾ ಕುಡಿಬೇಕು ಇವತ್ತು. ಮಾಡಿ ಹೂ ಹ್ಯಾಸ್ ಸ್ಟಾಪ್ಡ್ ಯು? ಬರೀ ಭಾಷಣ ಬಿಕ್ಕೊಂಡು ಕೂತಿದ್ದೀರಲ್ಲ 1.25 ವರ್ಷದಿಂದ. 40% ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು. ಇದೇನಾ ನಿಮ್ಮ ಪಾರದರ್ಶಿಕತೆ? ಇದೇನಾ ನಿಮ್ಮ ಸತ್ಯಸಂಧತೆ? ಮಾಡಿ ಯಾವನ್ ಬೇಡ ಅಂತ ಕಟ್ ಹಂಗೆ ನೇತಾಕಿ ಬಿಡಬೇಡಿ ಹೇಳ್ತೀನಿ. ಬಿಚ್ಚಿಟ್ಬಿಡ್ತೀವಿ. ಏನದು? ಏನು ಸ್ನಾನಕ್ಕೆ ಹೋಗೋಕೆ ಮೊದಲು ಬನಿಯನ್ ತೆಗೆದಂಗ ಸ್ನಾನ ಮಾಡ್ಕೊಂಬರೋಣ ಅನ್ನಕ್ಕೆ ಏನದು? ಅವ್ರನ್ನ ಕೇಳಿದ್ರೆ ಬಿಚ್ಚಿಟ್ಬಿಡ್ತೀವಿ ನಿಮ್ದೆಲ್ಲ ಅಂತಾರೆ. ಯಾರು? ಬಿಜೆಪಿಯವರು. ಇವ್ರನ್ನ ಬೇಚಿಟ್ಬಿಡ್ತೀವಿ ನಿಮ್ದೆಲ್ಲ ಅಂತಾರೆ. ಇಲ್ಲಿ ಮಧ್ಯ ನಿಮ್ಮಂತಹ ಡೆಮಾಕ್ರಸಿಯ ಲೀಡರ್ಗಳು ಎಲ್ಲ ಪಕ್ಷಕ್ಕೂ ಸೇರಿ ಹೇಳ್ತಿರೋದು, ನಾವು ಬೆತ್ತಲೆ ಆದಂಗೆ ಕಾಣಿಸ್ತಿರೋದು ನನಗೆ. ನೀವಲ್ಲ. ಏನು ಬಿಚ್ಚಿಡ್ರಿ, ಯಾವನ್ ಬೇಡ ಅಂದಿರೋನು ಹಿಡ್ಕೊಂಡು ಬಲಿ ಹಾಕ್ರಿ. ಅಯೋಗ್ಯರು ಅಧಿಕಾರಿಗಳು ತಿಂದಿದ್ದಾರೆ ಅಂತ ಹೇಳಿದ್ರಲ್ವ ಅವರು. ಆ ಅಯೋಗ್ಯರು ಲೋನ್ ವುಲ್ಫ್ ಹೇಳದ್ನಲ್ಲ, ಒಂದೇ ತೋಳದ ಟೈಪ್ ಮಾಡಿವ್ಯೋ, ಇನ್ಯಾರು ಬಿಸ್ಕೆಟ್ ಹಾಕೊಂಡು ಕರ್ಕೊಂಡು ಹೋಗಿದಾರ ಮೇಲಕ್ಕೆ ಅನ್ನೋದು ನೋಡ್ಬೇಕಷ್ಟೇ ಈಗ ಬೇಕಾಗಿರೋದು. ಅದಿಲ್ಲ ಅಂದ್ರೆ ಇಟ್ಸ್ ಓಕೆ. SC/ST ಫಂಡ್ ಈಗ ಡೈವರ್ಟ್ ಮಾಡಿದ್ರಿ, ಗ್ಯಾರಂಟಿ ಸ್ಕೀಮ್ಗೆ ಹಾಕ್ಕೊಂಡ್ರಿ, ಕೇಳಿದ್ರೆ ಅದಕ್ಕೊಂದು ಡಿಫೆನ್ಸ್ ಮಾಡ್ತೀರಿ. ನಿಮಗೂ ಸ್ವಲ್ಪ ಲಜ್ಜೆತನ ಬೇಡವಾ? ಕೇಳಿದ್ರೆ ಅದು SC/STಗಳಿಗೆ ಯೂಸ್ ಮಾಡ್ತಿರೋದು. ಹೆಂಗಪ್ಪ ಬಸ್ಸಲ್ಲಿ ಶಕ್ತಿ ಯೋಜನೆಯಲ್ಲಿ SC/STಗೆ ಯೂಸ್ ಮಾಡ್ತೀವಿ ಅಂತ ಹೇಳಕ್ಕಾಗತ್ತೆ? ನೀವು ಹೆಂಗಾಗತ್ತೆ ಹೇಳಿಪ್ಪ, ಯಾರು ಒಬ್ರು ಹೇಳ್ರಪ್ಪ, ಕಾಮನ್ ಸೆನ್ಸಲ್ಲಿ ಹೇಳಿಪ್ಪ ಹೋಗ್ಲಿ. ಮತ್ತೆ ಮುಂದೇನಾಗತ್ತೆ ಅಂದರೆ ಈ ಸ್ಕೀಮು SC/STನೋ ಬ್ಯಾಕ್ವರ್ಡ್ ಕ್ಲಾಸೋ ಬ್ರಾಹ್ಮಣರೋ ಲಿಂಗಾಯತರೋ ಕುರುಬ್ರೋ ಯಾರಿಗೋ ಈಗ ಅವ್ರಿಗೆ ದುಡ್ಡಿಟ್ಟಿರ್ತೀರಿ ಅವ್ರವ್ರ ಸ್ಕೀಮ್ಗಳಿಗೆ ಅಂತ ಇಟ್ಕೊಳ್ಳೋಣಪ್ಪ. ನೆಕ್ಸ್ಟ್ ಟೈಮ್ ಎಲ್ಲ ಪ್ರಣಾಳಿಕೆಯಲ್ಲಿ ಏನು ಮಾಡಿ ಆಯಾಯ ವರ್ಗಗಳಿಗೆ ಗ್ಯಾರಂಟಿಗಳು ಅನೌನ್ಸ್ ಮಾಡ್ಕೊಂಬಿಡಿ. ಆ ದುಡ್ಡನ್ನು ತೆಗೆದು ಗ್ಯಾರಂಟಿ ಅಂತ ಕೊಟ್ಬಿಡಿ. ಆವಾಗ ನಿಮ್ದೇನ್ರಪ್ಪ ಕಿಫಾಯತ್? ಅದರಲ್ಲಿ ನಿಮ್ದೇನ್ರಪ್ಪ ಕಿಫಾಯತ್ತಾಗ? ಅಲ್ಲೇ ಇದ್ದಿದ್ದು ಕಾಸು ಇಲ್ಲಿ ಕೊಡಕ್ಕೆ ಬಲಗೈಯಲ್ಲಿದ್ದು ಎಡಗೈಯಿಂದ ಬಲಗೈಯಿಂದ ಕೊಡಕ್ಕೆ ನಿಮ್ದೇನು ಕಿಫಾಯತ್ತಾಗ? ಗ್ಯಾರಂಟಿ ಅನ್ನೋ ಹೊಸ ಹೆಸರು. ಅವಾಗ ಹೊಸ ಹೆಸರು ಅಷ್ಟೇ. ಏನೇನು ಕಿಫಾಯತ್ತಾಗ ನಿಮ್ದು? ಇಟ್ಸ್ ರಾಂಗ್. ಈಗಲೂ SC/ST ಲೀಡರ್ಗಳು ನನ್ನ ಲೆಕ್ಕಾಚಾರದಲ್ಲಿ ನಾಲಿಗೆ ಕತ್ತರಿಸಿಕೊಂಡು ಕುಳಿತಂತಹ ಗುಬ್ಬಚ್ಚಿಗಳ ಥರ ಕಾಣಿಸ್ತಿದ್ದಾರೆ ನನಗೆ. ಬೇರೆ ಟೈಮಲ್ಲಿ ಅಂತ ಎದ್ದು ಬಿಡೋರು ಬೇಕಾದ್ರೆ ಮೇಲಕ್ಕೆ. ಈಗಲೂ ಯು ಹ್ಯಾವ್ ನಾಟ್ ಸ್ಟುಡ್ ಅಪ್. ಯು ಹ್ಯಾವ್ ಚೀಟೆಡ್ ಯುವರ್ ಕಮ್ಯುನಿಟೀಸ್.